ಹಾಯ್ ಎಲ್ರಿಗೂ ನಮಸ್ಕಾರ. ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸ್ತೇನೆ. ಎಲ್ಲರೂ ನ್ಯೂ ಇಯರ್ ಮಾಡೋ ಗೊಂಗಲ್ಲಿದ್ದೀರಾ. ಏನೇ ಇದ್ರೂ ಕೂಡ ಕೇರ್ಫುಲ್ ಆಗಿ ಹೊಸ ವರ್ಷನ ಬರಮಾಡಿಕೊಳ್ಳಿ. ಡ್ರಿಂಕ್ಸ್ ಮಾಡೋದ್ರಿಂದ ಅಥವಾ ರಾತ್ರಿ 12 ಗಂಟೆ 1 ಗಂಟೆಯಿಂದ ಮನೆಯಿಂದ ಹೊರಗಡೆ ಹೋಗ್ಬಿಟ್ಟು ಅದೆಲ್ಲ ಈ ನ್ಯೂ ಇಯರ್ ಮಾಡೋವಂಥದ್ದು ಒಂದು ಸಂಪ್ರದಾಯ ಅಲ್ಲ. ನಿಮ್ಮದೇ ಆಗಿರ್ತಕ್ಕಂಥ ಒಂದು ಮಾರ್ಗಸೂಚಿ ಆಗಿರಬೇಕು. 2025ಕ್ಕೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟೇಟಸ್, ಲೈಫ್ ಸ್ಟೈಲು ಒಂದು ಬದಲಾವಣೆ ಬೇಕು ಅಂದರೆ ಬದಲಾವಣೆ ಬಯಸ್ಕೊಂಡು ಹೊಸ ವರ್ಷ ಸ್ವಾಗತ ಮಾಡಿ. ಸೊ ಇನ್ನೂ ಟೈಮ್ ಇದೆ. ಅದಕ್ಕೆ ನಮ್ಮ ಮುಂಚೆ ಇವತ್ತಿನ ವಿಷಯ ನೋಡೋಣ ಏನಂತ. ನನ್ನ ಒಂದು ಯೂಟ್ಯೂಬ್ ತಮ್ಲೈನಲ್ಲಿ ನಾನು ಹೇಳಿರೋ ಪ್ರಕಾರ ಆನ್ಲೈನಲ್ಲಿ ಒಬ್ಬ ಲೇಡಿ ನಮ್ಮ ಫ್ರೆಂಡಿಗೆ ಏನು ಮಾಡಿದ್ದಾರೆ ಅದನ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಮತ್ತೆ ನೀವು ಕೂಡ ಜಾಗೃತರಾಗಿರ್ಬೇಕು ಅಂತ ಬಯಸ್ತೀನಿ. ಫೇಸ್ಬುಕ್ಕಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದಾರೆ ಅವ್ರಿಗೆ. ನನ್ನ ಕ್ಲೋಸ್ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದಕ್ಕೆ ಹುಡುಗಿ ಫೋಟೋ ಇದೆ DP-ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದಾರೆ. ಆಮೇಲೆ ಅವನು ಚೆಕ್ ಮಾಡಿ ನೋಡಿದ್ದಾನೆ, ಅವ್ರು ಯಾರೋ ಇನ್ನೊಬ್ಬರು ಫ್ರೆಂಡು ಅವ್ರಿಗೆ ಫ್ರೆಂಡ್ ಇದ್ದಾರೆ. ಸೊ ಹಾಗಾಗಿ ಇವನು ಫ್ರೆಂಡ್ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡಿದ್ದಾನೆ. ಸೊ ಇನ್ನೊಂದು 2 ದಿವಸ ಆದಮೇಲೆ ಏನಾಗಿದೆ, ಫೇಸ್ಬುಕ್ಕಲ್ಲಿ ಟೆಕ್ಸ್ಟ್ ಮೆಸೇಜ್ ಕಳಿಸಿದ್ದಾರೆ. ಅದು ಹಾಗೆ ಹಾಯ್ ಹೌ ಆರ್ ಯು ಏನೋ ಅದು ಇದು ಅಂತ. ಇವನೇನು ಮಾಡಿದ್ದಾನೆ, ಪರಿಚಯ ಇರೋರು ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡೋಕೆ ಕಂಟಿನ್ಯೂ ಮಾಡಿದ್ದಾನೆ. ಅದಾದಮೇಲೆ ಏನೇನಾಗಿದೆ, 500 ರೂಪಾಯಿ ಕಳಿಸ್ಕೊಡು, ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಮೆಸೇಜ್ ಬಂದಿದೆ ಅವನಿಗೆ. ನಾನು ಈ ಮಾತು ಯಾಕೆ ಹೇಳ್ತಿದ್ದೀನಿ, ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದ್ಬಿಟ್ಟು ಅಂದರೆ ಆನ್ಲೈನಲ್ಲಿ ತುಂಬ ಜನ ಮೋಸ ಮಾಡೋವಂಥವ್ರು ಬಂದ್ಬಿಟ್ಟಿದ್ದಾರೆ. ಹಳೆ ಕಾಲದಲ್ಲೆಲ್ಲ ಇತ್ತಿತ್ತಲಾಗೆಲ್ಲ ನೋಡೋದಾದ್ರೆ ಮನೆಗೆ ಹೋಗ್ಬಿಟ್ಟು ಕಳ್ತನ ಮಾಡ್ತಿದ್ರು, ಅಂಗಡಿಗಳಿಗೆ ಹೋಗ್ಬಿಟ್ಟು ಕಳ್ತನ ಮಾಡ್ತಿದ್ರು. ಆದ್ರೆ ಈಗ ಅಂತರ್ಜಾಲ ಅಂತಾರಲ್ಲ, ಆನ್ಲೈನ್ಗೆ ಬಂದ್ಬಿಟ್ಟು ಕಳ್ತನ, ಮೋಸ, ವಂಚನೆ ಮಾಡುವಂತ ಒಂದು ಗ್ಯಾಂಗ್ಗಳು ಕ್ರಿಯೇಟ್ ಆಗ್ತಿದ್ದಾವೆ. ಇಲ್ಲಿ ಏನಾಯ್ತು ಅಂತಂದ್ರೆ, ನನ್ನ ಫ್ರೆಂಡ್ಗೆ 500 ರೂಪಾಯಿ ಹಾಕಿ ಕಳಿಸಿದ್ರೆ ವಿಡಿಯೋ ಕಾಲ್ ಮಾಡ್ತೀನಿ. ಇಲ್ಲಿ ವಯಸ್ಸಿಗೆ ಬಂದವರಿಗೆ ಮಾತ್ರ ಈ ವಿಡಿಯೋ, ಯಾಕೆ ಮುಂದೆ ಏನು ಅಂತ ನಾನು ಹೇಳಕ್ ಹೋಗಲ್ಲ. 500 ರೂಪಾಯಿ ಕಳಿಸಿದ್ರೆ ವಿಡಿಯೋ ಕಾಲ್ ಅಂತ ಮೆಸೇಜ್ ಮಾಡಿದಕ್ಕೆ ನನ್ನ ಫ್ರೆಂಡ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾನೆ. ನನ್ನ ಫ್ರೆಂಡ್ಗೆ ಒಬ್ರು ಫ್ರೆಂಡ್ ಆಗಿದ್ದಾರೆ ಇವರು, ಆದ್ರೆ ಮೆಸೇಜ್ ಈ ತರ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟು ಏನ್ ಮಾಡಿದಾನೆ, ನೀವು ಯಾರು ಏನು ಎಂತ ಯಾಕೆ ಈ ತರ ಮೆಸೇಜ್ ಮಾಡ್ತಿದ್ರ ಅಂತ ಕೇಳಿದಾನೆ. ಆನ್ಲೈನ್ ಅಂದ್ರೆ ಫೇಸ್ಬುಕ್ ಫ್ರೆಂಡ್ ಅಷ್ಟೇ. ನಾನು ನಿಮಗೆ ಓಕೆನಾ, ರೆಡಿನಾ, ವಿಡಿಯೋ ಕಾಲ್ ಮಾಡ್ಲಾ, 500 ರೂಪಾಯಿ ಕಳಿಸ್ತೀರಾ ವಿಡಿಯೋ ಕಾಲ್ಗೆ? ನನ್ನ ಫ್ರೆಂಡು ಭಯ ಪಟ್ಕೊಂಡ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ನನ್ನ ಕಾಲ್ ಮಾಡಿದ್ದಾನೆ. ಈ ಥರ ಎಲ್ಲ ಮೆಸೇಜ್ ಬರ್ತಿದೆ ಫೇಸ್ಬುಕ್ಕಲ್ಲಿ, ಏನು ಮಾಡೋದು, ನನಗೆ ಭಯ ಆಗ್ತಿದೆ. ನಾನು ಹೇಳಿದೆ, ಖಂಡಿತ ರೀಪ್ಲೈ ಮಾಡಕ್ಕೆ ಹೋಗ್ಬೇಡ, ಮೊದಲು ಆ ಒಂದು ನೀನು ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ್ನ ಬ್ಲಾಕ್ ಮಾಡಿಬಿಡು ಅಂತ ಹೇಳಿದ್ದೆ. ಯಾಕಂದರೆ ನನಗೆ ತುಂಬ ಒಂದು ವರ್ಷ 2 ವರ್ಷ ಹಿಂದೆನೆ ಒಂದು ನಾರ್ಮಲ್ ಕಾಲ್ ಬಂದ್ಬಿಟ್ಟು ಏನು ಹೇಳಿದ್ರು ನನಗೆ ಅಂದರೆ, ನಾವು ಬ್ಯಾಂಕಿಂದ ಮಾತಾಡೋದು, ನಿಮ್ಮದು ಒಂದು ATM ಕಾರ್ಡ್ ಪ್ರಾಬ್ಲಮ್ ಆಗಿದೆ. ಈಗ ನಿಮ್ಮ ಹತ್ರ ಇರೋ ಒಂದು ATM ಕಾರ್ಡ್ನ ಹಿಂದ್ಗಡೆ ಇರೋ 16 ನಂಬರ್ಗಳನ್ನು ನೀವು ಹೇಳಬೇಕು ಅಂದಂದ. ಹಿಂದಿನಲ್ಲಿ ಮಾತಾಡ್ದ. ನನಗೆ ಗೊತ್ತು ಇದೆಲ್ಲ, ನನಗೆ ಯಾಕಂದರೆ ನನ್ನ ಇನ್ನೂ ಹಳೆ ಫ್ರೆಂಡ್ ಎಲ್ಲ ಮೋಸ ಹೋಗಿರೋದನ್ನೆಲ್ಲ ನನಗೆ ಗೊತ್ತಿತ್ತು ಮೊದಲೇನೆ. ನನ್ಗೆ ಕನ್ಫರ್ಮ್ ಆಯಿತು ಇದು ಯಾಕೋ ಮೋಸದ ಜಾಲನ ಇದೆ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಬೈದಿಲ್ಲ, ಏನೋ ಮಾಡಿಲ್ಲ. ಯಾಕಪ್ಪ ಬೈಯೋದು, ಸುಮ್ಮನೆ ತಿರಸ್ಕಾರ ಮಾಡಿದರೆ ಆಯ್ತಲ್ಲ ನಮ್ಮ ಪಾಡಿಗೆ ನಾವು ಅಂತ ಹೇಳ್ಬಿಟ್ಟು 16 ನಂಬರ್ ಹೇಳಂತ ಅವ್ನು ಹಿಂದಿನಾಗ ಹೇಳಿದೆ. ನಾನು ಲಿಖೋ ಭಯ್ಯ ಅಂತ ಹೇಳಿದೆ ಅವನಿಗೆ. ಹೇಳಿಬಿಟ್ಟು ಹೇಳಿದೆ ಲಿಖೋ 16, ಮತ್ತೆ ಅವನು ಮತ್ತೆ ಕೇಳ್ದ, ಮತ್ತೆ 16 ಹಿಂಗೆ ಹೇಳಿದೆ. ಅವನು ಹೇಳ್ದ, ನಾ 16 ನಂಬರ್ 16 ನಂಬರ್ ಕೇಳ್ತಿದ್ದೀನಿ ಅಂತ ಹೇಳ್ದ. ನಾನು 16ನೇ ಹೇಳತ್ತೀನಿ ನಿನಗ ಅಂತ ಹಿಂದಿದಾಗ ಹೇಳಿದೆ. ಅಂದ್ರೆ ಏನು, ಅವನಿಗೆ ಗೊತ್ತಾಗ್ಬಿಟ್ಟು ಅವನೇ ಫೋನ್ ಕಟ್ ಮಾಡಬೇಕು. ಹಾಗಾಗಿ ನನ್ಗದು ಗೊತ್ತಿತ್ತು. ಆಮೇಲೆ ಇಲ್ಲಿ ನನ್ನ ಫ್ರೆಂಡ್ಗೆ ಈ ಥರ ಮೋಸ ಆಗ್ತಿದೆ ಅಂತ ಹೇಳ್ಬಿಟ್ಟು ನನಗೆ ಕನ್ಫರ್ಮ್ ಆಯಿತು. ನಾನು ಹೇಳಿದೆ ಅವನಿಗೆ, ನೀನು 500 ರೂಪಾಯಿ ಕಳಿಸೋದು ಬೇಡ, ಅವ್ರು ಯಾರು ವಿಡಿಯೋ ಕಾಲ್ ಮಾಡೋದು ಬೇಡ, ನೀನು ಮತ್ತೊಂದು ಮಾಡೋದು ಬೇಡ, ನಂಬರ್ ಬ್ಲಾಕ್ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಡಪ್ಪ ಅಂತ ಹೇಳಿದೆ. ಈ ಥರನಾಗಿ ನೀವು ಫೋನ್ ಮಾಡಿದಾಗ ನೋಡಿ, ನಿಮಗೆ ಗೃಹ ಸಚಿವಾಲಯದಿಂದ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ನಾವು ಫೋನ್ ಯಾರಿಗಾನ ಮಾಡಕ್ಕೆ ನಿಂತ್ಕೊಂಡ್ರೆ ಮೆಸೇಜ್ ಕೊಡ್ತಿದ್ದಾರೆ, ವಾಯ್ಸ್ ಮೆಸೇಜ್ ಬರ್ತಿದೆ, ಜಾಗೃತರಾಗಿರಿ. ಯಾರಾದರೂ ಲೋನ್ ಕೊಡ್ತೀನಿ ಅಂತ ಫೋನ್ ಮಾಡಿದರೆ ನೀವು ಅದನ್ನು ತಿರಸ್ಕಾರ ಮಾಡಿ ಅಂತ ಹೇಳ್ಬಿಟ್ಟು ಸೈಬರು
ತುಂಬಾ ಡೇಂಜರ್ ಆಗಿದೆ ಅಂತ ಹೇಳ್ಬಿಟ್ಟು ಗೃಹ ಇಲಾಖೆಯಿಂದನೇ ಒಂದು ಸೂಚನೆ ಮಾರ್ಗಸೂಚಿ ಬಂದಿದೆ. ಸೊ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇನ್ನೊಂದು ನಾನು ಉದಾಹರಣೆ ಹೇಳ್ಬೇಕಂದ್ರೆ, ನನ್ನ ಫ್ರೆಂಡ್ ಹಿಂಗೆ ಸುಮ್ಮನೆ ಮಲಗಿದ್ದ, ಅವನು ಸಡನ್ ಆಗಿ ಫೋನ್ ಬಂದಾಗ ಎದ್ಬಿಟ್ಟಿದ್ದಾನೆ. ಅದೇ ATM ಕಾರ್ಡ್ ಹಿಂದ್ಗಡೆ 16 ನಂಬರ್ ಕೇಳಿದಕ್ಕೆ ಹೇಳ್ಬಿಟ್ಟಿದ್ದಾನೆ. ಹೇಳ್ದ 1 ನಿಮಿಷದಲ್ಲಿ ಅವನ ಅಕೌಂಟಿಂದ 1,000 ರೂಪಾಯಿ ಮೈನಸ್. ನಿಮಗೆ ನಾನು ಯಾಕೆ ಜಾಗೃತಿಯಿಂದ ಇರಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ಹೊಸ ನಂಬರಿಂದ ಫೋನ್ ಬಂದ್ರೆ ಹುಷಾರಾಗಿ ಮಾತಾಡಿ. ಪರಿಚಯ ಇರೋರು ಇದಾರೋ ಇಲ್ವೋ, ಇದ್ರೂ ಕೂಡ ಏನ್ ಮಾತಾಡ್ತಾರೆ, ವ್ಯವಹಾರ ಬಗ್ಗೆ ಮಾತಾಡಿದ್ರೆ ಹುಷಾರಾಗಿರಿ. ತುಂಬಾ ಡೇಂಜರ್ ಆಗಿದೆ ಅಂತರ್ಜಾಲದಲ್ಲಿ. ನೀವು ಏನಾದ್ರೂ ಯಾಮಾರಿ OTP ನಂಬರ್ ಹೇಳೋದಾಗ್ಲಿ, ATM ಕಾರ್ಡಿನ ಹಿಂದಿನ 16 ನಂಬರ್ ಹೇಳೋದಾಗ್ಲಿ, ಮತ್ತೊಂದು ನಿಮ್ ಪರ್ಸನಲ್ ಹೇಳೋದಾಗ್ಲಿ ಮಾಡಿದ್ರೆ ನಿಮ್ಮ ಕಾಲ್ ಮೇಲೆ ನೀವೇ ಕಲ್ಲು ಹಾಕೊಂಡಂಗೆ ಪಕ್ಕಾ ಆಗುತ್ತೆ. ಅದ್ರಿಗೋಸ್ಕರ ನಾನು ಹೇಳ್ತಿರೋದು, ನೀವೆಲ್ಲ ನೋಡ್ತಿರ್ತೀರ ನ್ಯೂಸ್ಗಳಲ್ಲಿ, ಈ ಒಂದು ಅಂತರ್ಜಾಲದಲ್ಲಿ ಮೆಸೇಜ್ಗಳು ಬರ್ತಿರ್ತವೆ. ಆಮೇಲೆ ನಾವು ಮೋಸ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ಕೆಲವರು ವಿಡಿಯೋ ಮಾಡಿ ಹೇಳ್ತಿರ್ತಾರೆ. ಆಮೇಲೆ ಕೆಲವೊಂದ್ ಕಡೆ CC ಕ್ಯಾಮ್ರಾಗಳು ಹಾಕಿರ್ತಾರೆ ಅಪ್ಲೋಡ್ ಮಾಡಿಬಿಟ್ಟು, ಯಾವ ತರ ಮೋಸ ಮಾಡ್ತಾರೆ. ಬ್ಯಾಂಕಿಗೆ ಹೋದವ್ರಿಗೆ ಅವರು ಒಂದು ಕಾರಲ್ಲಿ ಇಟ್ಟಿರೋ ದುಡ್ಡನ್ನ ಯಾವ ತರ ಕದೀತಾರೆ, ಬೈಕ್ ಡಿಕ್ಕಿಯಲ್ಲಿ ಇಟ್ಟಿರೋ ದುಡ್ಡನ್ನ ಯಾವ ತರ ಕದೀತಾರೆ, ಕಾರಲ್ಲಿರೋ ದುಡ್ಡನ್ನು ಯಾವ ತರ ಕದೀತಾರೆ ಅಂತ ನೋಡಿರ್ತೀರ. ಏನೇಂದ್ರೂ ಕೂಡ ನೀವು ಹುಷಾರಾಗಿರ್ಬೇಕು. ಯಾಕಂದ್ರೆ ನಮ್ದು ಎಡಗೈ ಬಲಗೈಗೆ ನಂಬೋದಿಲ್ಲ. ಸೊ ಅಂಥದ್ರಲ್ಲಿ ನಾವು ಯಾರನ್ನ ನಂಬಿದ್ರು ತುಂಬಾ ಕಷ್ಟ ಈಗಿನ ಕಾಲದಲ್ಲಿ. ಹಾಗಾಗಿ ನಾನು ಈ ವಿಡಿಯೋ ಮಾಡೋ ಉದ್ದೇಶ, ನಿಮಗೆ ಆನ್ಲೈನಲ್ಲಿ ಫೇಸ್ಬುಕ್ ಆಗಲಿ, ಇನ್ಸ್ಟಾನೇ ಆಗಲಿ, ಅಥವಾ ಬೇರೆ ಯಾವುದೇ ಒಂದು ಅಂತರ್ಜಾಲದಲ್ಲಿ ಮೆಸೇಜ್ ಯಾರನ್ನ ಮಾಡಿದರೆ 500 ಕೊಟ್ಟರೆ ವಿಡಿಯೋ ಕಾಲ್ ಮಾಡ್ತೀನಿ, 1000 ಕೊಟ್ಟರೆ ಇನ್ನೊಂದು ಮತ್ತೊಂದು ಅಂದರೆ ಹುಷಾರಾಗಿರ್ಬೇಕು. ನೀವು ಯಾವುದಕ್ಕೂ ನಂಬಿ ಮೋಸ ಹೋಗಬೇಡಿ. ನಾನು ಹೇಳಿದ್ನಲ್ಲ, ಎಡಗೈನೇ ಬಲಗೈಗೆ ನಂಬಲ್ಲ, ಇನ್ಯಾರನ್ನು ನಂಬಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಈ ಒಂದು ಜಾಗೃತಿ ಮೂಡಿಸಲು ನಾನು ವಿಡಿಯೋ ಮಾಡಿದ್ದೀನಿ. ನನ್ನ ಫ್ರೆಂಡ್ ಬ್ಲಾಕ್ ಮಾಡಿದ್ದಾನೆ, ಇನ್ನೊಬ್ಬ ಫ್ರೆಂಡು 1000 ರೂಪಾಯಿ ಕಳ್ಕೊಂಡಿದ್ದಾನೆ. ನಾನು ಜಾಗೃತನಾಗ್ಬಿಟ್ಟು ಅವನಿಗೆ ಬರೀ 16 ನಂಬರ್ ಹೇಳಿದಕ್ಕೆ ಅವನು ಅರ್ಥ ಮಾಡ್ಕೊಂಡು ಫೋನ್ ಕಟ್ ಮಾಡಿಬಿಟ್ಟ. ನಾನು ಅವನಿಗೇನು ಬೈದೋ ಇಲ್ಲ, ಅವನು ನನ್ನ ಮೇಲೆ ಏನೋ ರೇಗಾಡಿಲ್ಲ. ಗೊತ್ತಾಯ್ತು ಅವನಿಗೆ ನಾವು ಹುಷಾರಾಗಿದ್ದೀವಂತ. ನೀವು ಕೂಡ ಹುಷಾರಾಗಿರಿ. ನಿಮ್ಮ ಅಕೌಂಟ್ ನಂಬರ್ ಆಗಲಿ, ನಿಮ್ಮ OTP ಆಗಲಿ, ನಿಮ್ಮ ಬ್ಯಾಂಕಿನ ಒಂದು ಯಾವುದೇ ವ್ಯವಹಾರದ ಬಗ್ಗೆ ಇನ್ನೊಬ್ಬರಿಗೆ ಹೇಳ್ಕೋಬೇಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಸೊ ನಿಮ್ಗೇನಾದರೂ ನನ್ನ ಒಂದು ಯೂಟ್ಯೂಬ್ ಚಾನಲ್ ಬಗ್ಗೆ ಡೌಟು, ನಾನು ಇಷ್ಟೊತ್ತು ಹೇಳಿರೋ ಒಂದು ವಿಷಯದ ಬಗ್ಗೆ ಡೌಟು ಅಥವಾ ಇನ್ನೇನಾದರೂ ಇದ್ದರೆ ದಯವಿಟ್ಟು ಮೆಸೇಜ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.